ಶಿಡ್ಲಘಟ್ಟ ಕ್ಷೇತ್ರದ ಅಭಿವೃದ್ಧಿಗೆ ಇಡೀ ಜೀವನ ಮೀಸಲಿಡುವ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ನಗರದಲ್ಲಿ ಸೋಮವಾರ ರಂಜಾನ್ ಹಬ್ಬದ ಹಿನ್ನೆಲೆಯಲ್ಲಿ ಅಭಿಮಾನಿಗಳ ಹಾಗೂ ಹಿತೈಷಿಗಳ ಮನೆಗೆ ತೆರಳಿ ಕುಟುಂಬಸ್ಥರಿಗೆ ಹಬ್ಬದ ಶುಭಾಶಯಗಳನ್ನ ತಿಳಿಸಿ ಮಾತನಾಡಿದ್ದಾರೆ. ಭಾನುವಾರ ಯುಗಾದಿ ಹಬ್ಬವನ್ನ, ಸೋಮವಾರ ರಂಜಾನ್ ಹಬ್ಬವನ್ನ ಕ್ಷೇತ್ರದ ಜನತೆ ಭಕ್ತಿ ಭಾವದಿಂದ ಆಚರಿಸಿದ್ದಾರೆ. ಭಗವಂತ ಮತ್ತು ಅಲ್ಲಾ ಜನರ ಇಷ್ಟಾರ್ಥಗಳನ್ನ ಈಡೇರಿಸಲಿ ಎಂದು ಆಶಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಕ್ಷೇತ್ರದ ಅಭಿವೃದ್ಧಿಗೆ ಶಕ್ತಿ ಮೀರಿ ದುಡಿಯುತ್ತೇನೆ, ಕೊನೆ ಉಸಿರು ಇರುವವರೆಗೂ ಕ್ಷೇತ್ರದ ಜನರ ಸೇವೆ ಮಾಡುತ್ತೇನೆ ಎಂದರು. ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸಹನಾ ಗೌಡ ಸೇರಿದಂತೆ ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು, ಅಭಿಮಾನಿಗಳು, ಹಿತೈಷಿಗಳು ಇದ್ದರು. ವರದಿ ಮಿಥುನ್ ಕುಮಾರ್, ನಂದಿ ಟಿವಿ, ಶಿಡ್ಲಘಟ್ಟ. ಇವತ್ತು ರಂಜಾನ್ ಹಬ್ಬದ ಪ್ರಯುಕ್ತ ಎಲ್ಲ ನಮ್ಮ ಮುಸಲ್ಮಾನ್ ಬಾಂಧವರು, ಎಲ್ಲ ನಮ್ಮ ಮುಖಂಡರುಗಳು, ಲೀಡರ್ಸು ಪ್ರತಿಯೊಬ್ಬರು ಕೂಡ ನಮ್ಮ ಮನೆಗೆ ಬರಬೇಕು, ನಮ್ಮ ರಂಜಾನ್ ಹಬ್ಬದ ಒಂದು ಆತಿಥ್ಯನ ಸ್ವೀಕಾರ ಮಾಡಬೇಕು ಅಂತ ಸುಮಾರು ಎಲ್ಲ ನಮ್ಮ ಒಂದು ಕುಟುಂಬದ ಒಬ್ಬ ಸದಸ್ಯನ ರೀತಿಯಲ್ಲಿ, ಒಬ್ಬ ಅಣ್ಣ ತಮ್ಮಂದರ ರೀತಿಯಲ್ಲಿ ಇವತ್ತು ಸುಮಾರು ಒಂದು 25ಕ್ಕೂ ಹೆಚ್ಚಿನ ಮನೆಗಳಿಗೆ ಇವತ್ತು ಭೇಟಿ ಕೊಟ್ಟು ಎಲ್ಲರೂ ಕೂಡ ಆ ಪ್ರೀತಿ ತೋರಿಸಿದ್ದಾರೆ. ಆ ಪ್ರೀತಿಗೆ ನಾನು ಎಂದಿಗೂ ಅವ್ರಿಗೆ ಚಿರಾಯಿಯಾಗಿರ್ತೀನಿ, ಶಾಶ್ವತವಾಗಿ ಅವ್ರ ಒಬ್ಬ ಮನೆ ಮಗನಾಗಿರ್ತೀನಿ ಅನ್ನೋದಕ್ಕೆ ಹೇಳ್ತಾ, ಅವರೆಲ್ಲ ಏನು ನಮ್ಮ ಬಗ್ಗೆ ಒಂದು ಭರವಸೆ ಇಟ್ಕೊಂಡಿದ್ದಾರೆ. ಖಂಡಿತ ಮುಂದಿನ ದಿನಗಳಲ್ಲಿ ಆ ಒಂದು ಭರವಸೆನ ಉಳಿಸ್ಕೊಳ್ಳೋಂಥ ಕೆಲಸ ಮಾಡ್ತೀನಿ ಅಂತ ಒಂದು ಸಂದರ್ಭದಲ್ಲಿ ಹೇಳ್ತಿದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದ. ನಮಸ್ಕಾರ. ಎಲ್ರಿಗೂ ಯುಗಾದಿ ಹಾಗೂ ರಂಜಾನ್ ಹಬ್ಬದ ಶುಭಾಶಯಗಳು. ಇಡೀ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಾದ್ಯಂತ ಎಲ್ಲ ಜನಸಾಮಾನ್ಯರಿಗೂ ಪ್ರತಿಯೊಬ್ಬರಿಗೂ ಭಗವಂತ ಒಳ್ಳೇದು ಮಾಡಲಿ. ಇಲ್ಲಿ ನಮ್ಮ ಭಗವಂತ ಒಳ್ಳೇದು ಮಾಡಲಿ, ಅಲ್ಲ ಒಳ್ಳೇದು ಮಾಡಲಿ. ಎಲ್ಲ ಇವತ್ತು ಏನು ಹಬ್ಬ ಆಚರಣೆ ಮಾಡಿದ್ದಾರೆ, ಇವತ್ತು ರಂಜಾನ್ ಇರ್ಬೋದು, ನಿನ್ನೆ ಮತ್ತು ನಾಳೆನೂ ಇದೆ ನಮ್ಮಲ್ಲಿ ಹೊಸದಾಗಿ ಯುಗಾದಿ ಹಬ್ಬದ್ದು. ಎಲ್ಲ ಯಾರೆಲ್ಲ ಆಚರಣೆ ಮಾಡ್ತಿದ್ದಾರೆ ಹೊಸ ವರ್ಷ, ಎಲ್ಲರೂ ಕೂಡ ಅವ್ರಿಗೇನು ಇಷ್ಟಾರ್ಥಗಳಿದೆ ಅಷ್ಟಾರ್ಥಗಳು ಸಿದ್ಧಿಸಲಿ. ಬರುವಂಥ ದಿನಗಳೆಲ್ಲ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಾದ್ಯಂತ ಎಲ್ಲರೂ ಎದುರು ನೋಡ್ತಾ ಇರೋವಂಥದ್ದು, ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ಅಭಿವೃದ್ಧಿ ಹೊಂದಬೇಕು, ಭಾಳ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಆ ರೀತಿ ಆಗಲಿ ಅಂತೇಳ್ಬಿಟ್ಟು ಭಗವಂತನಲ್ಲಿ ಕೇಳ್ಕೊಳ್ತಾ, ಪ್ರತಿಯೊಬ್ಬರಿಗೂ ಏನು ಅವರ ಒಂದು ಅಭಿವೃದ್ಧಿ ಬಗ್ಗೆ ಯೋಚನೆಗಳು ಇಟ್ಕೊಂಡಿದ್ದಾರೆ, ಅದನ್ನು ಮುಂದಿನ ದಿನಗಳಲ್ಲಿ ನಮಗೆ ಭಗವಂತ ಶಕ್ತಿ ಕೊಡಲಿ. ಅಭಿವೃದ್ಧಿ ಮಾಡೋಕ್ಕೆ ನಮ್ಮ ಕೈ ಶಕ್ತಿ ಮೀರಿ ಈ ಒಂದು ಕ್ಷೇತ್ರಕ್ಕೆ ನಮ್ಮ ಜೀವನನ ಮೀಸಲಾಗಿ ಇಡ್ತೀವಿ ಅಂತ ಹೇಳ್ಬಿಟ್ಟು ಈ ಒಂದು ಸಂದರ್ಭ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ಒಳ್ಳೆಯದಾಗಲಿ. ಧನ್ಯವಾದಗಳು.